ಇದು ಉಡುಪಿ ಜಿಲ್ಲೆಯ ಬಾರ್ಕೂರು ವ್ಯಾಪ್ತಿಯಲ್ಲಿ ಅತಿ ದೊಡ್ಡ ಶಿವಲಿಂಗ. ಇಲ್ಲಿ ಕುಳಿತು ಪೂಜೆ ಮಾಡಲು ಸಾಧ್ಯವಿಲ್ಲ. ಅಭಿಷೇಕಾದಿ ಪೂಜೆ ಕೈಂಕರ್ಯಗಳನ್ನು ನಿಂತೆ ಮಾಡಬೇಕಾದದ್ದು. ಈ ಲಿಂಗದ ವಿಶಾಲವನ್ನು ಬಲಿತತೆಯನ್ನು ಸೂಚಿಸುತ್ತೆ. ಶಿವ 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 ಶಿವ. ಈ ದೇವಸ್ಥಾನ ಇರುವ ಸ್ಥಳ ಹಾಗೂ ಲಿಂಗದ ವಿಶೇಷತೆ ವೈಶಿಷ್ಟ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ. ಈ ಲಿಂಗವು ಮೂಲತಃ ಕಾಶಿಯಿಂದ ಬಂದದ್ದಾಗಿದ್ದು ಬಾರ್ಕೂರಿನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೈಯುವ ಉದ್ದೇಶದಿಂದ ತಂದ ಲಿಂಗವಾಗಿದೆ. ಆದರೆ ಕಾರಣಾಂತರದಿಂದ ಈ ಲಿಂಗವು ಬರುವುದು ತಡವಾಗಿ ಪ್ರತಿಷ್ಠಾಪನೆ ದಿನಾಂಕ ಮೀರಿ ಹೋಗಿದ್ದರಿಂದ ಅನಿವಾರ್ಯವಾಗಿ ಇಲ್ಲಿ ಬೇರೆ ಒಂದು ಲಿಂಗದೊಂದಿಗೆ ಪ್ರತಿಷ್ಠಾಪನೆ ಮಾಡುತ್ತಾರೆ. ನಂತರ ಬಂದ ಈ ಲಿಂಗವು ಹಾಗೆ ಉಳಿದು ಆ 5 ಲಿಂಗಗಳಲ್ಲಿ ಒಂದು ಲಿಂಗವು ಶಂಕರನಾರಾಯಣದ ಅಬ್ಯಾಡಿಯ ಮಹಿಷಮರ್ದಿನಿ ದೇವಸ್ಥಾನ ಬಲಭಾಗದಲ್ಲಿ ತಂದು ಪ್ರತಿಷ್ಠಾಪನೆಗೊಳ್ಳುತ್ತಾರೆ. ಅಬ್ಯಾಡಿಯ ರಾಯರ ಕುಟುಂಬದವರಿಂದ ಪ್ರತಿಷ್ಠಾಪನೆಗೊಂಡ ಈ ಶಿವಲಿಂಗವು ಉಡುಪಿ ಜಿಲ್ಲೆಯಲ್ಲಿ ಅತಿದೊಡ್ಡ ಶಿವಲಿಂಗ ಎನಿಸಿಕೊಂಡಿದೆ. ಈ ದೇವಸ್ಥಾನವು ಮಣ್ಣಿನಿಂದ ನಿರ್ಮಿತವಾಗಿದ್ದು ಸುಮಾರು 50 ವರ್ಷದ ಹಳೆಯದ್ದಾಗಿದೆ. ಈ ದೇವಾಲಯವು ಇಂದಿಗೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿತ್ತು. ಈ ಸಂಬಂಧ ಭಕ್ತರ ಸಮ್ಮುಖದಲ್ಲಿ ನಡೆದ ಪ್ರಶ್ನಾಚಿಂತನೆಯಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೈಯುವಂತೆ ಪ್ರಶ್ನೆಯಲ್ಲಿ ಮೂಡಿಬಂದಿದೆ. ಈ ನಿಮಿತ್ತ ಇದರ ಜೀರ್ಣೋದ್ಧಾರ ಕಾರ್ಯಕ್ಕೆ ಊರವರ ಸಹಕಾರದಿಂದ ಭಕ್ತಾದಿಗಳು ಮುಂದಾಗಿದ್ದಾರೆ. ಆಸಕ್ತ ಭಕ್ತರು ದೇವಸ್ಥಾನದ ಜೀರ್ಣೋದ್ಧಾರ ನಿಧಿಗೆ ಆರ್ಥಿಕ ನೆರವು ನೀಡಬಹುದಾಗಿದ್ದು ಈ ಮೂಲಕ ಶ್ರೀ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೋರಲಾಗಿದೆ. ಶಿವ 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 ಶಂಕರಯಾದಿದೇವ ಶಂಕರಯಾದಿದೇವ ಶಂಭೋ ಭೋಲನಾಥ ಶಂಭೋ ಭೋಲನಾಥ ಯೋಗಿ ಮಹಾದೇವ ಶಿವ 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 ಶಿವ